ಮಾವಿನ ಹಣ್ಣಿನ ಸೀಸನ್ ಬಂದುಬಿಟ್ರೆ ಸಾಕು, ಅದರಲ್ಲಿ ಗೊಜ್ಜು, ಹುಳಿ, ಖಾರ, ಉಪ್ಪಿನಕಾಯಿ ಹೀಗೆ ಬೇರೆ ಬೇರೆ ರೀತಿಯಾಗೆಲ್ಲ ಮಾಡ್ಕೊಳ್ತೀವಿ. ಅದರಲ್ಲೊಂದಾಗಿರುವಂಥದ್ದೇ ಈ ಮಾವಿನ ಹಣ್ಣಿನ ಜ್ಯೂಸು. ತುಂಬಾ ಚೆನ್ನಾಗಿರುತ್ತೆ. ನಾವು ಅಂಗಡಿಯಿಂದ ಸ್ಲೈಸ್ ಅಥವಾ ಮಾಜನ ತಂದು ಕುಡಿತೀವಲ್ಲ, ಟೇಸ್ಟ್ ಅದೇ ರೀತಿಯೇ ಇರುತ್ತೆ. ಸ್ವಲ್ಪನೂ ಸಹ ವ್ಯತ್ಯಾಸ ಇರಲ್ಲ. ಇದನ್ನು ಮಾಡೋದಕ್ಕೆ 3 ಮಾವಿನ ಹಣ್ಣನ್ನು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೋಬೇಕು. ನಂತರ ಒಂದು ದೊಡ್ಡದಾಗಿರುವಂತಹ ಪಾತ್ರೆಗೆ 2 ಲೀಟರ್ ಆಗುವಷ್ಟು ನೀರು, ರುಬ್ಬಿಟ್ಟಿರುವಂತಹ ಮಾವಿನ ಹಣ್ಣು, ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಮಾವಿನ ಹಣ್ಣು ಸಿಹಿ ಇದ್ದರೆ ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಏನಾದರೂ ಹುಳಿ ಇದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ. ಇದನ್ನು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಮಗೆ ಕಲರ್ ಸ್ವಲ್ಪ ಬದಲಾಗುತ್ತೆ. ನಂತರ ಬಿಸಿ ಇರುವಾಗಲೇ ಇದನ್ನು ಈ ರೀತಿಯಾಗಿ ಫಿಲ್ಟ್ರು ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದನ್ನು ಒಂದು 3 ರಿಂದ 4 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ನಂತರ ತೋರಿಸ್ತಾ ಇದ್ದೀನಿ. ಇದನ್ನು ಕೋಲ್ಡ್ ಇರುವಾಗಲೇ ಸರ್ವ್ ಮಾಡಿಕೊಂಡು ಕುಡಿದ್ರೆ 100% ನಾವು ಅಂಗಡಿಯಿಂದ ತಂದು ಮ್ಯಾಂಗೋ ಜ್ಯೂಸ್ ಏನು ಕುಡಿತೀವಿ ಅದಕ್ಕಿಂತನೂ ಸಹ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಯಾವ ಮಾವಿನ ಹಣ್ಣಾದ್ರೂ ಸಹ ಬಳಸ್ಕೋಬೋದು.